7700 ಆಯ್ತು ಬಿಡುಗರು, ನಿನ್ನೆಲ್ಲ ಮೀರ್ಸಕಾತೆ. ನೀನು ಅಂದ್ರೆ ನಂಬರ್ ಅಂದ್ರೆ ನಿಂದು. ಆಯ್ತು, ಆಮೇಲೆ ನೀವು EMI ಕಟ್ಟಬೇಕು, ಮೇಂಟೆನೆನ್ಸ್ ಮಾಡಬೇಕು, ಟೈರ್ ಗಳನ್ನ ಚೇಂಜ್ ಮಾಡಬೇಕು, ಪೆಟ್ರೋಲ್ ಹಾಕ್ಸ್ಬೇಕು. ಆಯ್ತು, ಆಮೇಲೆ ನಾರ್ಮಲ್ IT ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ, 9 to 5 ಜಾಬ್ ಅಲ್ಲಿ ಯಾರು ಕೂರ್ತಾರೆ ಅಂತ ಕೆಲಸ ಬಿಟ್ಟು ಬಂದೆ. ಆದ್ರೆ ಇಲ್ಲಿ 24 hour ಜಾಬ್ ಮಾಡಬೇಕಾಗಿದೆ. ಸುಮಾರು ಜನ ಕಾಮೆಂಟ್ ಮಾಡ್ತಿರ್ತೀರಾ ಗಾಡಿ ಓಡಿಸ್ಬೇಕಾದ್ರೆ ರೈಡಿಂಗ್ ಜಾಕೆಟ್ ಹಾಕೊಂಡು ಓಡಿಸು ಅಂತ. ಕೇಳಿಸ್ತಿದ್ಯಾ? ಒಳಗಡೆ ಬಯೋನಿಕ್ ಆರ್ಮರ್ ಇದೆ, ಅದ್ರ ಮೇಲೆ ಪುಲ್ ಓವರ್ ಹಾಕಿರೋದು. ಇವತ್ತು ಒಂದು ರೈಡ್ ಮಾಡ್ತಾ ಮಾತಾಡೋಣ ಯಾವ ತರ ಗಾಡಿಗಳನ್ನ ಚೂಸ್ ಮಾಡಬೇಕು ಅಂತ. ಸುಮಾರು ಜನಕ್ಕೆ ಒಂದು ಬೈಕ್ ತಗೋಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಯಾವ ಬೈಕ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಕೆಲವರು ಮೈಲೇಜ್ ಕನ್ಸರ್ನ್ ಆಗಿರ್ತಾರೆ, ಕೆಲವರು ಪರ್ಫಾರ್ಮೆನ್ಸ್ ಕನ್ಸರ್ನ್ ಆಗಿರ್ತಾರೆ, ಕೆಲವರಿಗೆ ಒಂದೊಂದು ಬ್ರ್ಯಾಂಡ್ ಮೇಲೆ ಕ್ರೇಜ್ ಇರುತ್ತೆ. ಆ ಬ್ರ್ಯಾಂಡ್ ಅಲ್ಲೂ ಗಾಡಿ ಚೂಸ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಇರುತ್ತೆ. ನಾನು ಹೇಳೋದೇನು ಅಂದ್ರೆ, ಈ ತರ ಗಾಡಿಗಳನ್ನ ತಗೊಂಡ್ರೆ ಆ ಜೋಶ್ ಇರೋದೇ 2-3 ತಿಂಗಳು. ಆ 2-3 ತಿಂಗಳ ಮಜಾ ತಗೊಳಕ್ಕೆ ನೀವೇನಕ್ಕೆ 2-3 ವರ್ಷ ಕಾಂಪ್ರಮೈಸ್ ಮಾಡ್ಕೋತೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಮುಗಿಸ ಗಂಟ ಗೊತ್ತಾಗಲ್ಲ, ಮುಚ್ಕೊಂಡು ನೋಡು. ಯಾರೋ ನಮ್ ಗುಂಪು ಅವರು ಇದಕ್ಕೂ ಪೆಟ್ರೋಲ್ ಹಾಕ್ಸ್ಬೇಕು ಗುರು, ಇಲ್ಲ ನಾವು ತಳಬೇಕಾಯ್ತದೆ. ಇದಕ್ಕೆ 600 ಹಾಕ್ಸ್ತಾ ಇದೀನಿ, ಅದಕ್ಕೆ 1400 ಹಾಕ್ಸದಾ? ನೋಡ್ತೀರಾ ಯೂಟ್ಯೂಬ್? ಮೈಸೂರು ಜಿಪ್ಸಿ ಗಾಡಿ ಐತಲ್ಲ, ಲೈಟ್ ಸೆಟಪ್ ಇದೆ, ಪರ್ಫ್ಯೂಮ್ ಇದೆ, ಕ್ಯಾಮ್ರಾ ಇದೆ. ಇಲ್ಲಿ ಒಂದು ಪ್ರಾಡಕ್ಟ್ ಶೂಟ್ ಮಾಡ್ತಾ ಇದೀವಿ. ಅದೇ ತರ ಇವತ್ತು ನಾನು ನಿಮಗೆ ಇನ್ನೊಂದು ಪ್ರಾಡಕ್ಟ್ ನ ತೋರಿಸಬೇಕು. ನಮ್ಮ ಡ್ಯೂಕಲ್ ಹಾಕಿರುವಂತ ಟೈರ್ ಇದು ರೈಸ್ ಟ್ರೇಸ್ ರಾಡ್ ಸ್ಟೀಲ್ ರೇಡಿಯಲ್ಸ್ ಟೈರ್. ಈ ಗಾಡಿನಲ್ಲಿರುವಂತ ಟೈರ್ ಗಳನ್ನ ನೀವು ಆಲ್ರೆಡಿ ಒಂದ್ಸಲ ನೋಡಿದೀರಾ. ಕೊಯಂಬತ್ತೂರಲ್ಲಿ ಟ್ರ್ಯಾಕ್ ಮೇಲೆ ಟೆಸ್ಟ್ ಮಾಡಿದ್ದೆ. ಎಂತ ಭರ್ಜರಿ ಗ್ರಿಪ್ ಇತ್ತು ಅಂದ್ರೆ ಅದರಲ್ಲಿ. ಟ್ರ್ಯಾಕ್ ಮೇಲೆ ಈ ಕ್ಯಾಟಗರಿ ಟೈರ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಒಂದು ಸೆಟ್ ಇಸ್ಕೊಂಡು ನಾನು ಡೈಲಿ ಯೂಸ್ ಮಾಡ್ಬೇಕಾದ್ರೆ ಯಾವ ತರ ಫೀಲ್ ಆಗುತ್ತೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. 36 ಚೂರು ಮುಂದೆ ಬನ್ನಿ. 32 ಬೈಕ್ ಇಸ್ ದ ಓನ್ಲಿ ಮಷಿನ್ ದಟ್ ಗಿವ್ಸ್ ಯು ಅಲ್ಟಿಮೇಟ್ ಫ್ರೀಡಮ್. ಕಂಪ್ಲೀಟ್ ಸ್ವಾತಂತ್ರ್ಯ, ಇಲ್ಲಿ ಯಾರು ಡಿಪೆಂಡೆನ್ಸಿ ಇಲ್ಲದೆ ಆಯ್ತು ನಮ್ ಗಾಡಿ ಆಯ್ತು ಅಂತ ಬಂದ್ರೆ ನಮ್ ದೇಶದಲ್ಲಿ ಹುಡುಗರುಗಳಿಗೆ ಗಾಡಿ ಲೈಸೆನ್ಸ್ 18 ವರ್ಷಕ್ಕೆ ಸಿಕ್ಕಿದ್ರು ಕೂಡ ಗಾಡಿ ತಗೋಬೇಕು ಅನ್ನೋ ಹುಚ್ಚು 8 ವರ್ಷದಿಂದನೇ ಶುರು ಆಗಿರುತ್ತೆ. ಫ್ಯಾಮಿಲಿ ಯಾರ್ದೋ ಗಾಡಿ ನೋಡಿರ್ತಾರೆ, ಎದುರುಗಡೆ ಮನೆ ಗಾಡಿ ನೋಡಿರ್ತಾರೆ, ಮೂವಿಗಳಲ್ಲಿ ಗಾಡಿ ನೋಡಿರ್ತಾರೆ. ಆದ್ರೆ 18 ವರ್ಷಕ್ಕೆ ಬರ್ತಾ ಇದ್ದಂಗೆನೆ ಆ ಹುಚ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ. ಹುಡುಗರುಗಳಿಗೆ 18 ವರ್ಷ ಅನ್ನೋದು ನೀರಿಗೆ ಬಾಯ್ಲಿಂಗ್ ಪಾಯಿಂಟ್ ಇದ್ದಂಗೆ. ಅದಕ್ಕಿಂತ ಮುಂಚೆ ಕುದಿಯಕ್ ಶುರು ಆಗೋದಿಲ್ಲ. ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಕೊತ ಅಂತ ಕುದಿಯುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಮಾತ್ರ ಕುದ್ದು ಇರೋ ನೀರೆಲ್ಲ ಹಾವಿ ಆಗ್ಬಿಟ್ಟು ಲಾಸ್ಟ್ ಅಲ್ಲಿ ಉಪ್ಪು ಮಾತ್ರ ಉಳ್ಕೊಳ್ಳುತ್ತೆ. ವಯಸ್ಸಾಗ್ತಾ ಉಳಿದಿರುವಂತ ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಲೋ BP ಅಂತಾರೆ, ಜಾಸ್ತಿ ಆದ್ರೆ ಹೈ BP ಅಂತಾರೆ. ಅದಕ್ಕೋಸ್ಕರ ಎಷ್ಟೊಂದು ಜನ ಹೇಳೋ ಮಾತೇನು ಅಂದ್ರೆ 18 ರಿಂದ 24 ವರ್ಷದಲ್ಲಿ ಗಾಡಿ ತಗೊಂಡ್ಬಿಡ್ಬೇಕು, ವಯಸ್ಸಿದ್ದಾಗ ಮಜಾ ಮಾಡ್ಬಿಡ್ಬೇಕು, ಆಮೇಲೆ ಸಿಗೋದಿಲ್ಲ ಅಂತ. ಹಾಗೆಲ್ಲ ಕೆಟ್ಟ ಮಾತಾಡ್ತಾರ. ಫುಟ್ ಪೆಗ್ ಹಾಕಿದೆ ಇದರಲ್ಲಿ. ಹಿಂದೆ ಯಾರು ಕುತ್ಕೊಳ್ಳಲ್ಲ ಅಂದ್ರೆ ಫುಟ್ ಪೆಗ್ ಇರಬಾರ್ದು. ಏನಿದು ಜಿಪ್ಸಿ ಹೋಗಿ ತಾರ್ ಬಂದ್ಬಿಡಿದೆಯಲ್ಲ ಅಂತ ನೀವು ಅನ್ಕೋಬಹುದು. ಈ ತಾರ್ ಕತೆ ಇನ್ನೊಂದಿನ ಹೇಳ್ತೀನಿ. ಹಾ, ಈಗ ಚೆನ್ನಾಗಿ ಕಾಣ್ತಿದೆ. ಅಲ್ಲಿ ಹುಡುಗರು ಅಪಾಚೆ ಮೇಲೆ ಕುತ್ಕೊಂಡು ಟೈಗರ್ ನೋಡ್ ಖುಷಿ ಪಡ್ತಾವ್ರೆ. ನಾನಿಲ್ಲಿ ಅಪಾಚೆನ ನೋಡ್ ಖುಷಿ ಪಡ್ತಾ ಇದ್ದೀನಿ. ಹಳೆ ಗಾಡಿಗಳಲ್ಲಿ ಏನೋ ಒಂಥರ ಸುಖ ಇತ್ತು. ಯಾವ್ದು ಬ್ರೋ? ಅದು RX ಮಾಡಲ್ ಅದೇ ಚೆನ್ನಾಗಿತ್ತಲ್ವ ಈ ಗಾಡಿಗಳಿಗಿಂತ. ಎಷ್ಟೇ ಲಕ್ಷಾಂತರ ರೂಪಾಯಿ ಗಾಡಿ ತಗೊಂಡ್ರು ಆ ಸುಖ ಸಿಗೋದಿಲ್ಲ. ನಾನು ಆದಷ್ಟು ಈ ಗಾಡಿನಲ್ಲಿ ಎಲ್ಲೆಲ್ಲಿ ಅನ್ವಾಂಟೆಡ್ ವೇಟ್ ಇತ್ತು ಅದನ್ನೆಲ್ಲ ರೆಡ್ಯೂಸ್ ಮಾಡಿದ್ದೀನಿ. ಮಿರರ್ ಪ್ರಾಬ್ಲಮ್ ಏನು ಅಂದ್ರೆ ಇದು 2 ಕ್ಲಾಂಪ್ ಲೂಸ್ ಆಗಿದೆ. ಆದ್ರೂ ಏನ್ ಸಕದಾಗಿ ಕಾಣದ್ ಗುರು ಗಾಡಿ. ಶಿವಣ್ಣ ಲಾಂಗ್ ಹಿಡಿಬೇಕಾದ್ರೆ ಯಾವ ತರ ಗ್ರಿಪ್ ಇರುತ್ತೆ, ಟೈರ್ ಅಲ್ಲೂ ಅದೇ ತರ ಇದೆ ಗುರು. ಈ ಪಾರ್ಕಿಂಗ್ ಮಾಡಿಸ್ಬೇಕಾದ್ರೆ ಗಾಡಿನ ನಿಲ್ಸಕ್ಕೆ ಈಸಿ ಆಗ್ಲಿ ಅಂತ ದೊಡ್ಡದಾಗಿ ಮಾಡಿಸಿದ್ದು. ಆದ್ರೆ ಇಷ್ಟೊಂದು ಗಾಡಿಗಳು ಬಂದ್ಮೇಲೆ ಯಾಕೋ ಮಿಸ್ ಹೊಡಿತಿದೆ. ಬೇರೆಯವ್ರ ಗಾಡಿ ತಗೊಳ್ಳೋದು ಹಠಕ್ಕೆ, ನಾವು ತಗೋತಾರೆ ಚಟಕ್ಕೆ. ಚಿಕ್ಕ ವಯಸ್ಸಲ್ಲಿ ನಾವ್ ಏನೇನ್ ತಗೊಳಕ್ ಆಗಲ್ಲ ಅನ್ಕೋತಿದ್ವಿ, ಅದನ್ನ ಇವಾಗ ತೆಗೆದು ಇಟ್ಕೋತಾ ಇದೀವಿ. ಇಷ್ಟು ಜಾಗದಲ್ಲಂತೂ ಆ ಗಾಡಿ ನುಗ್ಗಲ್ಲ. ಆದ್ರೆ ಮೇಲ್ಗಡೆ ಹೋಗಿ ಕಾರ್ಗಳ ಕೀ ತಂದು ಸೈಡ್ಗೆ ಹಾಕಿ ಅದನ್ನ ಹೊರಗಡೆ ತೆಗಿಯೋಷ್ಟೆಲ್ಲ ನಂಗೆ ಪೇಷನ್ಸ್ ಇಲ್ಲ. ಹಿಂಗೆ ಏನಾದ್ರು ಜುಗಾಡ್ ಮಾಡ್ಬೇಕು. ಸುಮಾರು ಜನ ಟೀನೇಜರ್ಸ್ಗೆ ಗಾಡಿ ತಗೋಬೇಕು, ಗರ್ಲ್ ಫ್ರೆಂಡ್ ಮಾಡ್ಕೋಬೇಕು ಅಂತಿರುತ್ತೆ. ಆದ್ರೆ ಅವ್ರಿಗೆ ಪರ್ಫೆಕ್ಟ್ ಆಗಿರೋ ಗಾಡಿ ಯಾವ್ದು ಅಂತ ಗೊತ್ತಿರಲ್ಲ. ಅವ್ರಿಗೆ ಪರ್ಫೆಕ್ಟ್ ಆಗಿರೋಂತ ಪಾರ್ಟ್ನರ್ ಯಾರು ಅಂತ ಗೊತ್ತಿರೋದಿಲ್ಲ. ಅದಕ್ಕೇನೆ ಆ ವಯಸ್ಸಲ್ಲಿ ಏನದು ಒಂದು ಒಲವು ಅಂತ ಆಗುತ್ತಲ್ಲ, ಅದನ್ನ ಲವ್ ಅಂತ ಹೇಳೋದಿಲ್ಲ, ಇನ್ಫ್ಯಾಚುಯೇಷನ್ ಅಂತ ಹೇಳ್ತಾರೆ. ಹಾರ್ಟ್ ಇದೆ ನಿಮ್ಮೆಲ್ರಿಗೂ, ಹೃದಯ ಇದೆ. ನಾನ್ ಹೇಳೋದೇನು ಅಂದ್ರೆ, ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇರುತ್ತೆ, ಈ ಗಾಡಿ ತಗೋಬೇಕು, ಇದೇ ಗಾಡಿ ತಗೋಬೇಕು ಅಂತ. ಇನ್ಫ್ಯಾಚುಯೇಷನ್ ಗಳಿಂದ ಹೋಗ್ಬಿಟ್ಟು ಆ ಲಾಂಗ್ ಟರ್ಮ್ ಡ್ರೀಮ್ ನ ನೀವು ಹಾಳು ಮಾಡ್ಕೋಬೇಡಿ. ಇದೇ ಮಾತನ್ನ ನಾನು ನನಗೇನೆ 18 ವರ್ಷ ಇದ್ದಾಗ ಹೋಗಿ ಹೇಳಿದ್ರು ನನ್ ಮಾತನ್ನ ನಾನೇ ಕೇಳ್ತಾ ಇರ್ಲಿಲ್ಲ. ಒಂದ್ ಬೈಕ್ ನ ತಗಂತೀವಿ ಅಂತಂದ್ರೆ ದುಡುಕಿ ಇನ್ನೊಬ್ರ ಹತ್ರ ಇದೆ ಅಂತ ತಗೊಳೋದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಅನುಕೂಲತೆಗೆ ಏನೇನ್ ಬೇಕು ಅದಕ್ಕೆ ಸೂಟ್ ಆಗತ್ತಾ ಇಲ್ವಾ ಅನ್ನೋದನ್ನ ನಾನ್ ನೋಡ್ದೆ. ನೀವು ಯೂಶಲಿ ತುಂಬಾನೇ ಹಾರ್ಡ್ ಕಾಂಪೌಂಡ್ ಟೈರ್ ಗಳನ್ನ ಹಾಕ್ಬಿಟ್ರೆ ಅದು ಬೇಗ ವಾರ್ಮ್ ಆಗೋದಿಲ್ಲ, ರೋಡ್ ಅಲ್ಲಿ ಅಷ್ಟು ಚೆನ್ನಾಗಿ ಗ್ರಿಪ್ ಸಿಗೋದಿಲ್ಲ. ತುಂಬಾನೇ ಸಾಫ್ಟ್ ಕಾಂಪೌಂಡ್ ಟೈರ್ ಗಳನ್ನ ಹಾಕ್ಬಿಟ್ರೆ ಬೇಗ ಗ್ರಿಪ್ ಏನೋ ಸಿಗುತ್ತೆ, ಆದ್ರೆ ಅಷ್ಟೇ ಬೇಗ ಉಜ್ಜೋಗುತ್ತೆ. ರೈಸ್ ಅವ್ರದ್ದು ಟ್ರೇಸ್ ರ್ಯಾಟ್ ಟೈರ್ ಏನಿದೆ, ಎರಡರದು ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು. ಹೌದು, ನಿಮ್ಗೆ ಹಾರ್ಡ್ ಟೈರ್ ಅಷ್ಟೆಲ್ಲ ಜಾಸ್ತಿ ಲೈಫ್ ಬರೋದಿಲ್ಲ, ಆದ್ರೆ ಈ ತರ ಪರ್ಫಾರ್ಮೆನ್ಸ್ ಗಾಡಿಗಳಲ್ಲಿ ಲೈಫ್ ಗಿಂತ ಜಾಸ್ತಿ ಫೀಡ್ ಬ್ಯಾಕ್ ಮ್ಯಾಟರ್ ಆಗುತ್ತೆ. ಎಮರ್ಜೆನ್ಸಿಯಲ್ಲಿ 2 ವೀಲ್ ಗಳನ್ನ ಲಾಕ್ ಮಾಡಿದಾಗ ಕಿಡ್ ಆಗದೆ ಇರೋ ತರ ಟೈರ್ ಗಳನ್ನ ಹಾಕಿದ್ರೆ ಅದು ಕೂಡ ಬ್ರೇಕಿಂಗ್ ಹೆಲ್ಪ್ ಆಗುತ್ತೆ.
ಯೂಶ್ವಲ್ ಆಗಿ ನಾವು ಆ ಟೈಮಲ್ಲಿ ಹೋಗ್ತಾ ಇದ್ದೋ 200cc ಗಾಡಿಗೆ ಬೇಸಿಕಲಿ ಎಂಟ್ರಿ ಆಗ್ತಾ ಇದ್ವು. ಬಟ್ ಈಗಿರೋ ಫ್ಯೂಯಲ್ ಕಾಸ್ಟ್ಗೆ ಎಕನಾಮಿಗೆಲ್ಲ ಸೆಟ್ ಆಗಲ್ಲ. 125 150cc ಒಳ್ಳೆ ಗಾಡಿಗಳು ಸಿಗ್ತವೆ. ಎಷ್ಟು ಪೀಸ್ಫುಲ್ ಆಗಿದೆ ಗುರು ಈ ಜಾಗ. ಇಲ್ಲೊಂದು KTM ಇದೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿಂದ ನಾವು ಕ್ರಿಕೆಟ್ ನೋಡ್ಕೊಂಡು ಬಂದಿರ್ತೀವಿ. ಯಾರಾದ್ರೂ ನಮ್ಗೆ ಬ್ಯಾಟ್ ಕೊಟ್ಬಿಟ್ಟು ಹೋಗಿ ಆಡು ಅಂದ್ರೆ ಫಸ್ಟ್ ಥಾಟ್ ಬರೋದೇನೆ ಸಿಕ್ಸರ್ ಹೊಡಿಬೇಕು ಅಂತ. ಆದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಬ್ಯಾಟ್ಸ್ಮನ್ ಆ ಕೆಲಸ ಮಾಡೋದಿಲ್ಲ. ತನ್ನ ವಿಕೆಟ್ ನ ಆದಷ್ಟು ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ, ಜಾಸ್ತಿ ರನ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾನೆ, ಓವರ್ ಆಲ್ ಒಂದು ಒಳ್ಳೆ ಕರಿಯರ್ ನ ಇಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಬೈಕಿಂಗ್ ಅಲ್ಲೂ ಅದೇ ಕತೆ ಗುರು. ಬ್ಯಾಟಿಂಗ್ ಅಲ್ಲೇ ನೀವು ಗಾಡಿಗಳನ್ನ ತಗೊಂಡು ನಾನು ವೀಲಿ ಹೊಡಿತೀನಿ, ಸ್ಟಾಪಿ ಹೊಡಿತೀನಿ, ಟಾಪ್ ಸ್ಪೀಡ್ ಹೊಡಿತೀನಿ, ನನ್ನ ಹತ್ರ ಇರೋ ಸ್ಕಿಲ್ಸ್ ಎಲ್ಲ ತೋರಿಸ್ತೀನಿ ಅಂತ ಹೋಗ್ಬೇಡಿ. ಚಿಕ್ಕ ವಯಸ್ಸಿಂದ ಅಷ್ಟು ಇಷ್ಟಪಟ್ಟು ಗಾಡಿಗಳನ್ನೇ ತಗೊಂಡಿರ್ತೀರಂತೆ. ಗಾಡಿ ತಗೊಂಡು 2-3 ವರ್ಷದಲ್ಲೇ ಗೊಟ್ಟಕ್ಕೆ ಅಂದ್ಬಿಟ್ರೆ ಅಷ್ಟು ವರ್ಷ ನೀವು ಕಂಡಿರುವಂತ ಕನ್ಸಿಗೆ ಅವಮಾನ ಮಾಡ್ದಂಗೆ. ಸಾಕದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ. ಅದೇ ನಿಮ್ಗೊಂಥರ ಈಗ ಶೋಕೇಸ್ ಮಾಡಲ್ ಗಾಡಿಗಳ ತರ ಈಗ ಹಳೆ ಓಲ್ಡ್ ಗಾಡಿಗಳು 2005 ತಗೊಂಡ್ರೆ ಹಳೆಯ ಗಾಡಿಗೆ ಪಾರ್ಟ್ಸ್ ಅವೈಲಬಿಲಿಟಿ ಚೆಕ್ ಮಾಡಬೇಕು, ಎಲ್ಲಿಂದ ಯಾವ ಪಾರ್ಟ್ಸ್ ತರಿಸಬೇಕು. ನಾನು ಚೈನ್ಸ್ ಬ್ರಾಕೆಟ್ ಚೇಂಜ್ ಮಾಡಿದೆ. ಆ ಚೈನ್ಸ್ ಬ್ರಾಕೆಟ್ ಇಂಡಿಯಾದಲ್ಲಿ ಕೇಳಿದ್ರೆ 25,000 ಹೇಳಿದ್ರು. ಬಟ್ ಅದೇ ಅಮೆರಿಕದಿಂದ ಇಂಪೋರ್ಟ್ ಮಾಡಿದ್ರೆ ಬರೀ 11,000 ಆಯ್ತು. ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರ ಗಾಡಿಗಳು ತಗೊಂಡು ಮೇಂಟೈನ್ ಮಾಡಬೇಕು ಅಂತ. ಇನ್ನೊಂದಷ್ಟು ಜನ 18 ವರ್ಷದಲ್ಲೂ ಗಾಡಿ ತಗೊಳ್ಳೋದಿಲ್ಲ, ಕಾಲೇಜಲ್ಲೂ ಗಾಡಿ ತಗೊಳ್ಳೋದಿಲ್ಲ. ಕಾಲೇಜ್ ಮುಗಿದ್ಮೇಲೆ ಕೆಲಸ ಸಿಗುತ್ತಲ್ಲ ಅವಾಗ ಗಾಡಿ ತಗೊಳಕ್ ಹೋಗ್ತಾರೆ. ಆತರ ತಗೊಳಕ್ ಹೋದಾಗ ಅವ್ರ ತಲೆನಲ್ಲಿ ಬರುವಂತ ದೊಡ್ಡ ಕ್ವೆಶನ್ ಯಾವ ಗಾಡಿ ತಗೊಳ್ಳಿ ಅಂತ. ನನಗೆ ಸುಮಾರು ಜನ DM ಮಾಡ್ತಾರೆ, ನನ್ನ ಹತ್ರ 2 ಲಕ್ಷ ಇದೆ, 2 ಲಕ್ಷದಲ್ಲಿ ಬರುವಂತ ಬೆಸ್ಟ್ ಗಾಡಿ ಯಾವ್ದು ಗುರು ಅಂತ. 2 ಲಕ್ಷದಲ್ಲಿ ಸುಮಾರು ಗಾಡಿಗಳು ಬರುತ್ತೆ, ಸುಮಾರು ತರ ಗಾಡಿಗಳು ಬರುತ್ತೆ. ಸೊ ಈ 2 ಲಕ್ಷದಲ್ಲಿ ಬೆಸ್ಟ್ ಗಾಡಿ ಯಾವ್ದು ಅಂತ ಕೇಳಕ್ಕಿಂತ ಮುಂಚೆ ಗಾಡಿನಲ್ಲಿರುವಂತ ಕ್ಯಾಟಗರೀಸ್ ನ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರ ರೈಡಿಂಗ್ ಸ್ಟೈಲ್ ಮೇಲೆ ಈಗ ಕೆಲವರು ಅಡ್ವೆಂಚರ್ ರೈಡಿಂಗ್ ಇಷ್ಟಪಡ್ತಾರೆ, ಕೆಲವರು ರೇಸ್ ಪೆಕ್ ಇಷ್ಟಪಡ್ತಾರೆ. ಅದ್ರ ಮೇಲೆ ಗಾಡಿಗಳನ್ನ ಡಿವೈಡ್ ಮಾಡ್ಕೊಬಹುದು. ಸುಮಾರು ಜನ ಎಕ್ಸ್ಪಲ್ಸ್ ನ ತಗೊಂಡು ಲಾಂಗ್ ರೈಡ್ ಗಳಿಗೆ ಹೋಗ್ತಾರೆ. ಅದು ಲಾಂಗ್ ರೈಡ್ ಗೆ ಮಾಡಿರುವಂತ ಗಾಡಿ ಅಲ್ಲ, ಅದು ಒಂದು ಆಫ್ ರೋಡ್ ಗಾಡಿ. ಬೇಸಿಕಲಿ ಗಾಡಿ ಕಂಪ್ನಿಗಳು ಈ ತರ ಆಫ್ ರೋಡ್ ಗಾಡಿಗಳನ್ನ ಮಾಡಕ್ಕೆ, ಅದ್ರಲ್ಲಿರುವಂತ ವೆಯ್ಟ್ ನ ಕಮ್ಮಿ ಮಾಡಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ. ಆ ತರ ಇರ್ಬೇಕಾದ್ರೆ ಆ ಗಾಡಿನ ತಗೊಂಡು ಅದಕ್ಕೊಂದಷ್ಟು ಕ್ರಾಶ್ ಗಾರ್ಡ್ ಹಾಕ್ಸ್ಕೊಂಡು ಅದಕ್ಕೊಂದಷ್ಟು ಪ್ಯಾನಿಯರ್ ಗಳು ಹಾಕ್ಸ್ಕೊಂಡು ಅದನ್ನ ಮತ್ತೆ 200 kg ಮಾಡ್ಕೊಂಡು ಟೂರಿಂಗ್ ಹೋಗೋದ್ರಲ್ಲಿ ಎಕ್ಸ್ಪಲ್ಸ್ ಅಲ್ಲಿ ಎಕ್ಸ್ಟ್ರೀಮ್ ಆಗಿ ಅದನ್ನ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಏನಾಯ್ತು ಅಂತಂದ್ರೆ ನನಗೆ ಬೆನ್ನೋವೆಲ್ಲ ಶುರು ಆಯ್ತು. ಆವಾಗ ನನಗೆ ಅರ್ಥ ಆಗಿದ್ದು ಓಕೆ ನಾವೇನ್ ಅಡ್ವೆಂಚರ್ ಮಾಡ್ತೀವೋ ಅದ್ರ ಜೊತೆಗೆ ನಮ್ಮ ಜೀವನಕ್ಕೂ ಕೂಡ ಅನುಕೂಲ ಮಾಡ್ಕೊಡ್ಬೇಕು ಅಂತ. ನೀನ್ ಮಾತು ಏನಾದ್ರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ. ಸೊ ಇದನ್ನೆಲ್ಲ ನಾನು ಏನಕ್ಕಪ್ಪ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ, ನಾನು ಇಷ್ಟು ಕ್ಯಾಟಗರಿ ಹೇಳದ್ನಲ್ಲ, ಇದ್ರಲ್ಲಿ ನೀವೆಲ್ಲಿ ಬೀಳ್ತೀರಾ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಕಮ್ಯೂಟ್ ಮಾಡ್ಬೇಕಾ, ಆಫ್ ರೋಡ್ ಮಾಡ್ಬೇಕಾ, ಲಾಂಗ್ ರೈಡ್ ಮಾಡ್ಬೇಕಾ, ಟ್ರ್ಯಾಕ್ ಎತ್ಕೊಂಡು ಹೋಗ್ಬೇಕಾ. ಯಾಕಂದ್ರೆ ಅವನಾಗಿದ್ದು ಒಂದ್ ದಿವಸ ಬೀಳ್ತಾನಲ್ಲ ಗುಂಡಿ ಒಳಗಡೆಗೆ. ಇದರಲ್ಲಿ ಫ್ರಂಟ್ 110 ಸೆಕ್ಷನ್ 17 ಇಂಚ್ ಟೈರ್ ಇದೆ, ಹಿಂದ್ಗಡೆ 150 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಇಲ್ಲಿ ನೋಡಬಹುದು ಸ್ಟೀಲ್ ರೇಡಿಯಲ್ ಅಂತ ಹಾಕಿದ್ದಾರೆ. ಮ್ಯಾಕ್ಸ್ ಲೋಡ್ ಕೆಪಾಸಿಟಿ 300 kg ಇದೆ. ಅದೇ ತರ ಈ ಗಾಡಿನಲ್ಲಿ W ರೇಟೆಡ್ ಟೈರ್ ಇರೋದು. ಟೈರ್ ಗಳಲ್ಲಿ ಆಕ್ಚುಲಿ ರೇಟಿಂಗ್ ಅಂತ ಬರುತ್ತೆ, S ರೇಟೆಡ್, H ರೇಟೆಡ್, W ರೇಟೆಡ್ ಅಂತ. W ರೇಟೆಡ್ ಬಂದು ಆಲ್ಮೋಸ್ಟ್ ನಿಮಗೆ 200+ ಸ್ಪೀಡ್ ನ ತಡೆಯುತ್ತೆ. ಸೊ ಇದನ್ನ ನೀವು ಟ್ರ್ಯಾಕ್ ಕೂಡ ಯೂಸ್ ಮಾಡಬಹುದು. ನೀವು ಈ ತರ ಗಾಡಿಗಳನ್ನ ತಗೊಂಡು ಆಫ್ ರೋಡ್ ಮಾಡ್ತೀನಿ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ. ನೀವು ಆಫ್ ರೋಡ್ ಗಾಡಿಗಳನ್ನ ತಗೊಂಡು ಟೂರಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಸ್ಪೋರ್ಟ್ಸ್ ಗಾಡಿಗಳನ್ನ ತಗೊಂಡು ಡೈಲಿ ಯೂಸ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಆತರ ನೋಡಿದ್ರೆ ಯಾವ್ದು ಕೂಡ ಪರ್ಫೆಕ್ಟ್ ಗಾಡಿ ಅನ್ನೋದಿಲ್ಲ. ನಿಮ್ಗೆ ಯಾವ ಗಾಡಿ ಪರ್ಫೆಕ್ಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಬ್ಯಾಲೆನ್ಸ್ ನ ನೀವೇನಾದ್ರೂ ಕಂಡಿಡ್ಕೊಂಡ್ರಿ ಅಂದ್ರೆ ಲೈಫ್ ಲಾಂಗ್ ಖುಷಿಯಾಗಿರ್ತೀರಾ. ಆಸ್ ಶುಡ್ ಟೆಲ್ ವಾಟ್ ಯುವರ್ ಬೈಕ್ ಈಸ್. ನೀವು ಕೂತು ಓಡಿಸುವಾಗ ಇಲ್ಲ ಇಲ್ಲಿ ಹೇಳ್ಬೇಕು, ಓಕೆ ಅಂದ್ರೆ ಇದು ಓಕೆ. ಚಿಕ್ಕ ಗಾಡಿಗಳು ಹೆಂಡತಿ ಇದ್ದಂಗೆ, ನೀಟಾಗಿ ಕಮ್ಮಿ ರೇಟಿಗೆ ಮೇಂಟೈನ್ ಮಾಡ್ಕೊಂಡು ಜಾಸ್ತಿ ದಿನ ಇಟ್ಕೋಬಹುದು. ದೊಡ್ಡ ಗಾಡಿಗಳು ಸೆಟಪ್ ಇದ್ದಂಗೆ. ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ದುಡ್ಡು ಇನ್ವೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಆತರ ಇನ್ವೆಸ್ಟ್ ಮಾಡಿರೋ ದುಡ್ಡಿಂದ ಅಷ್ಟೇ ಹ್ಯಾಪಿನೆಸ್ ನ ನೀವು ರಿಟರ್ನ್ ಆಗಿ ತಗೋತೀರಾ ಅನ್ನೋದು ಮ್ಯಾಟರ್ ಆಗೋದು. ಸೊ ಈ ತರ ದೊಡ್ಡ ಗಾಡಿಗಳಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ದೊಡ್ಡದಾಗಿರ್ಬೇಕು ಅಂದ್ರೆ ನಿಮ್ ಪಾಕೆಟ್ ಕೂಡ ದೊಡ್ಡದಾಗಿರ್ಬೇಕು, ನಿಮ್ಮ ಹತ್ರ ಅಷ್ಟೇ ಫ್ರೀ ಟೈಮ್ ಕೂಡ ಇರಬೇಕು. ಇಲ್ಲ ಚಾನ್ಸೇ ಇಲ್ಲ. ಅಪ್ಗ್ರೇಡ್ ಮಾಡ್ಬೇಕಾದ್ರೆ ಬರೀ CC ಒಂದ್ ಜಾಸ್ತಿ ಆದ್ರೆ ಸಾಕಾಗೋದಿಲ್ಲ, ಆ CCಗೆ ತಕ್ಕಂಗೆ ರೈಡಿಂಗ್ ಸ್ಕಿಲ್ಸ್ ಗಳು ಕೂಡ ಜಾಸ್ತಿ ಆಗಿರ್ಬೇಕು. ಯಾಕೆಂದ್ರೆ ನೀವು ಡೈರೆಕ್ಟ್ ಆಗಿ 5th ಸ್ಟ್ಯಾಂಡರ್ಡ್ ಪಾಸ್ ಆಗಿ PUC ಹೋಗಲ್ಲ ಅಲ್ವಾ ಗುರು, ಮಧ್ಯ 6th 7th 8th 9th ಕಲಿತೀರಾ. ಸೇಮ್ ಗಾಡಿಗಳಲ್ಲೂ ಕೂಡ ಅದೇ ತರ. 400cc ಗಾಡಿಗಳಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಅದು ನಿಮ್ನ ಫರ್ಗಿವ್ ಮಾಡುತ್ತೆ. ಆದ್ರೆ ಈ ತರ ದೊಡ್ಡ ಗಾಡಿಗಳಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಇಟ್ಸ್ ಗೇಮ್ ಓವರ್ ಅಂತಾನೆ. ಇವಾಗ ಮಾರ್ಕೆಟ್ ಅಲ್ಲಿ ಒಂದು 400cc ಗಾಡಿ ತಗೊಳಕ್ ಹೋದ್ರೆ 4 ರಿಂದ 5 ಲಕ್ಷ ಇದೆ. ನೀವು ಅನ್ಕೋಬಹುದು ಮೇಲೊಂದ್ 2-3 ಲಕ್ಷ ಹಾಕ್ಬಿಟ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಒಂದು ಸೂಪರ್ ಬೈಕ್ ತಗೋಬಹುದಲ್ಲ ಅಂತ. ಆದ್ರೆ 400cc ಗಾಡಿನ ಮೇಂಟೈನ್ ಮಾಡೋ ಕಾಸ್ಗೆ ಸೂಪರ್ ಬೈಕ್ ನ ಮೇಂಟೈನ್ ಮಾಡಕ್ ಆಗೋದಿಲ್ಲ. ಅದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ತಂದಿರೋದು ಡಬಲ್ ಮೇಂಟೆನೆನ್ಸ್ ಬರುತ್ತೆ. ಈ ತರ ದೊಡ್ಡ ಬೈಕ್ ತಗೊಂಡ್ರೆ ಅದೇ ತರ ದೊಡ್ಡದಾಗೆ ಇರುತ್ತೆ ಮೇಂಟೆನೆನ್ಸ್. ಸೊ ಯಾವುದೇ ಗಾಡಿನ ನೀವು ತಗೊಂಡ್ರು ಅದೆಷ್ಟು ಖರ್ಚಾಗಿರುತ್ತೆ ಅಷ್ಟೇ ಖರ್ಚು ನಿಮಗೆ ಆ ಮೇಂಟೆನೆನ್ಸ್ ಆಗಲಿ ಇನ್ಶೂರೆನ್ಸ್ ಎಲ್ಲ ಸೇರಿ ನಿಮಗೆ ನೆಕ್ಸ್ಟ್ 7 to 8 ಇಯರ್ಸಲ್ಲಿ ನಿಮಗೂ ಅಷ್ಟೇ ಅಮೌಂಟ್ ಬಂದ್ಬಿಡುತ್ತೆ. 10 ಲಕ್ಷ ಬೈಕ್ ಆಗಿದ್ರೆ ಮೇಂಟೆನೆನ್ಸ್ ಇದೆಲ್ಲ ಸೇರಿ ಮತ್ತೆ ಅದೇ 10 ಲಕ್ಷ ಆಗ್ಬಿಡುತ್ತಲ್ಲೇ. ಸೂಪರ್ ಬೈಕ್ಗಳನ್ನ ದುಡ್ಡಿದ್ರೆ ಮಾತ್ರ ತಗೊಳಕ್ ಆಗೋದಿಲ್ಲ ಗುರು. ಸೂಪರ್ ಬೈಕ್ ತಗೋಬೇಕು ಅಂದ್ರೆ ಒಂದು ಮೆಚುರಿಟಿ ಇರಬೇಕು, ಅದು ಸೆನ್ಸ್ ಆಫ್ ಕಾಮ್ನೆಸ್ ಇರಬೇಕು. ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಇರುವಂತ ಕಂಟ್ರೋಲ್ 1 ಮಿಲಿ ಸೆಕೆಂಡ್ಗೆ ತಪ್ಪು ಅಂದ್ರೂ ಲೈಫೇ ಕೈ ತಪ್ಪ ಹೋಗ್ಬಿಡುತ್ತೆ.
ಸುಮ್ನೆ ಹಂಗೆ ಯೋಚನೆ ಮಾಡಿ ಮೋಟರ್ ಸೈಕಲ್ ಓಡಿಸೋರು ಎಷ್ಟು ರಿಸ್ಕ್ ಅದಿರ್ತಾರೆ ಅಂತ. ನಾವ್ ಮನೆ ಬಿಟ್ಟು ಹೋದ್ರೆ ವಾಪಸ್ ಬರ್ತೀವಿ ಏನೋ ನಂಬಿಕೆ ಇರೋದಿಲ್ಲ. ಮುಂದೆ ಇನ್ನೊಂದು ಕಿಲೋಮೀಟರ್ ಅಲ್ಲಿ ಏನ್ ಆಗತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಮಿಸ್ ಆಪ್ ಆಗುವಂತ ಪ್ರಾಬಬಿಲಿಟೀಸ್ ತುಂಬಾ ಇದೆ. ಆತರ ಪ್ರಾಬಬಿಲಿಟೀಸ್ ಮಧ್ಯನೂ ಕೂಡ ಇಷ್ಟು ವರ್ಷದಿಂದ ನಾವು ಗಾಡಿಗಳನ್ನ ಓಡಿಸ್ಕೊಂಡು ಸೇಫ್ ಆಗಿ ವಾಪಸ್ ಮನೆಗೆ ಹೋಗ್ತೀವಿ ಅಂದ್ರೆ ಅದು ಬರೀ ಲಕ್ ಮಾತ್ರ ಅಲ್ಲ, ಎಕ್ಸ್ಪೀರಿಯನ್ಸ್. ಈ ಗಾಡಿ ವಾಲ್ಯೂಮ್ ಅಲ್ಲಿ ಯಾವತ್ತು ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅವತ್ತೊಂದ್ ದಿನ ಎಲ್ಲ ರೇಟು ಕಮ್ಮಿಗೆ ಸಿಗುತ್ತೆ. ಈಗ ಲಾಂಗ್ ರೈಡ್ ಮಾಡ್ತಾ ಇರ್ತೀರಾ, ಅಲ್ಲಿ ಇಲ್ಲಿ ಅಂತ ಗೊತ್ತಿರೋದಿಲ್ಲ, ಯಾವ್ದೇ ಜಾಗಕ್ಕೆ ಹೋದ್ರೂ ನಿಮ್ಗೆ ಪಾರ್ಟ್ಸ್ ಗಳು ಸಿಗಬೇಕು. ನಿಮ್ಗೇನಾದ್ರೂ ಈ ರೈಸ್ ಟೈರ್ ಬೇಕು ಅಂದ್ರೆ ನಿಮ್ಮ ನಿಯರೆಸ್ಟ್ ಸ್ಟೋರ್ ಗಳಲ್ಲಿ ಸಿಗುತ್ತೆ. ಇಲ್ಲಾಂದ್ರೆ risemoto.com ಅಲ್ಲೂ ಕೂಡ ನೀವು ಆರ್ಡರ್ ಮಾಡಬಹುದು. ಒಂದು ಸಲ ಗಾಡಿನ ಓಡಿಸ್ಬೇಕಾದ್ರೆ ಬೇರೆಯವರು ನೋಡಿ ಎಷ್ಟು ಖುಷಿ ಪಡ್ತಾ ಇದಾರೆ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಯಾವುದೇ ಬೈಕಲ್ಲಿ ನೀವು ಹೋಗ್ತು ಅಂತಂದ್ರೆ ನಿಮ್ಮ ಬಜೆಟ್ ತಕ್ಕಂಗೆ ಒಂದಕ್ಕಿಂತ ಒಂದು ಡಿಫ್ರೆನ್ಸ್ ಇರುತ್ತೆ. ಅದ್ರಲ್ಲಿ ನಿಮ್ಮ ಚಾಯ್ಸ್ ಯಾವುದು ಅನ್ನೋದನ್ನ 1000 ಜನಗಳ ಹತ್ರ ಸಜೆಷನ್ ಕೇಳಿ, ಆದ್ರೆ ಡಿಸಿಷನ್ ಒಬ್ಬರದಾಗಿರ್ಬೇಕು, ಅದು ನಿಮ್ದಾಗಿರ್ಬೇಕು, ನಿಮ್ಮ ಜೀವನಕ್ಕೆ ಸೂಕ್ತವಾಗಿರ್ಬೇಕು. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಚಿಕ್ಕ ಗಾಡಿ ತಗೊಂಡ್ರು ಜನ ಮಾತಾಡ್ತಾರೆ, ದೊಡ್ಡ ಗಾಡಿ ತಗೊಂಡ್ರು ಜನ ಮಾತಾಡ್ತಾರೆ. ಆದ್ರೆ ಗಾಡಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸಾಕಕ್ ಅವ್ರು ಬರೋದಿಲ್ಲ, ನೀವೇ ಸಾಕ್ಬೇಕು. ಬೇರೆಯವ್ರು ನಿನ್ಗೆ ಗಾಡಿ ತಗೊಳಕ್ ಆಗಲ್ವಲ್ಲ ಅಂತ ಆಡ್ಕೊಂಡ್ರಲ್ಲ ಅಂತ ಗಾಡಿಗಳನ್ನ ತಗೋಬೇಕಾಗುತ್ತೆ. ಆದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಜನಕ್ಕೆ ಹೊರಗಡೆ ಹಾಕಿರುವಂತ ಜೀನ್ಸ್ ಮಾತ್ರ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಕಾಚದಲ್ಲಿರುವಂತ ತೂತುಗಳು ಕಾಣೋದಿಲ್ಲ. ಹಂಗೇನೆ ಪ್ಯಾಂಟ್ ಉದ್ದದಷ್ಟು ಕಾಚ ಹಾಕಿದ್ರೆ ಅದು ಪ್ಯಾಂಟ್ ಆಗಲ್ಲ, ಕಾಚ ಯಾವತ್ತಿದ್ರು ಕಾಚನೆ. ಇದು ತನಕ ಓಡಿಸಿರೋದ್ರಲ್ಲಿ ನೀವು ಬೆಸ್ಟ್ ಗಾಡಿ ಯಾವುದು ಅಂತೀರಾ? ನಂದೇ ಇದೆಯಲ್ಲ ಅಪಾಚೆ 160. ಇದು ಆಕ್ಚುಲಿ ಚೆನ್ನಾಗಿರೋ. ಅಲ್ಟಿಮೇಟ್ಲಿ ಬೈಕ್ ಅಂತಂದ್ರೆ ಜಸ್ಟ್ ಶೋಕಿಗೆ ಅಷ್ಟೇ ಅಲ್ಲ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಹುಟ್ಟು ಸಾವಿನ ಮಧ್ಯ ಗ್ಯಾಪ್ ಕರೆಕ್ಟ್ ಆಗಿರ್ಬೇಕು ಅನ್ಕೊಳ್ಳಿ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಹುಟ್ಟದ್ ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ, ಆದ್ರೆ ಹುಟ್ಸೋದ್ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನೋಡಿರ್ತಿಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮಂಗೆ ಹಿಂಸೆ ಕೊಟ್ಟು ಊಟ ಮಾಡ್ದೆ ನಂಗೆ ಡ್ಯೂಕ್ 200 ಕೊಡಿಸಿ ಅಂತೆಲ್ಲ ಗಲಾಟೆ ಮಾಡಿ ಗಾಡಿ ತಗೋತಿದ್ರಲ್ಲ, ಅವರೆಲ್ಲ ಈಗ ವಿಡಿಯೋ ಮಾಡ್ಕೊಂಡವ್ರೆ. I'm very clear what I'm doing, bro. You wanna support me, bro. Otherwise, just ignore me. ಆಯ್ತು, ಆಮೇಲೆ